ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಇದ್ದೀವಿ ಒಂದು ಅದ್ಭುತ ಸಂಗತಿಯನ್ನು. ಅದೇನಪ್ಪ ಅಂತಂದರೆ ಎಲ್ಲರೂ ಅನುಭವಿಸುತ್ತಿರುವಂಥ ಒಂದು ಸಮಸ್ಯೆಯನ್ನು. ಅದುವೇ ಕೂದಲು ಏಕೆ ಉದುರುತ್ತವೆ. ಈ ಕೆಳಕಂಡಿರುವಂಥ ಆಪ್ಷನ್ಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸ್ನೇಹಿತರೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಕಾರಣ ತಿಳಿಯುತ್ತದೆ. ಕೂದಲು ಏಕೆ ಉದುರುತ್ತವೆ? ಅತಿಯಾದ ಚಿಂತೆ. ಆಪ್ಷನ್ ಬಿ ಜೆನೆಟಿಕ್ಸ್ನಿಂದ. ಆಪ್ಷನ್ ಸಿ ಒತ್ತಡ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅದಕ್ಕೆ ಉತ್ತರವನ್ನು ನಾನು ಹೇಳುತ್ತೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂದಲು ಉದುರೋಕೆ ಮೊದಲ ಕಾರಣವೇನಪ್ಪ ಅಂತಂದರೆ ಅದು ಯಂಗ್ ಏಜ್ನಲ್ಲಿ ಸ್ಟ್ರೆಸ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಕಲಿಯಲೇಬೇಕು. ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಹೇಗೆ ಮಾಡಪ್ಪ ಅಂತಂದರೆ ಮೆಡಿಟೇಷನ್ ಮಾಡೋದಿರ್ಬೋದು, ಹ್ಯಾಪಿ ಹಾರ್ಮೋನನ್ನು ರಿಲೀಸ್ ಮಾಡೋದು ಅಂತಂದರೆ ಹೊರಗಡೆ ಅಡ್ಡಾಡುವುದು, ಸ್ಟ್ರೇಂಜರ್ ಜೊತೆ ಮಾತನಾಡುವುದು, ಹೊಸದನ್ನು ಕಲಿಯೋದರಿಂದ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಎರಡನೇದೇನಪ್ಪ ಅಂತಂದರೆ ಚಿಂತೆ, ಅತಿಯಾದ ಚಿಂತೆ. ಫಾಸ್ಟ್ನ ಚಿಂತೆ ಮಾಡೋದು, ಫ್ಯೂಚರ್ನ ಚಿಂತೆ ಮಾಡೋದ್ರಿಂದ ಕೂಡ ಕೂದಲು ಉದುರುತ್ತವೆ. ಅತಿಯಾದ ಚಿಂತೆಯಿಂದ ಕೂದಲು ಬ್ರೌನಿಷ್ ಅಥವಾ ಗ್ರೇಯಿಶ್ ವೈಟ್ ಆಗಿ ಕಾಣುತ್ತವೆ. ಇನ್ನು ಜೆನೆಟಿಕ್ಸ್ನಿಂದ ಹೇಳ್ಬೇಕಂತಂದ್ರೆ ಇದು ಆ್ಯನ್ಸಿಸ್ಟರಲ್ ಮೆಕ್ಯಾನಿಸಮ್ ಅಂತಲೇ ಕರಿಬೋದು. ಯಾಕೆಂದರೆ ಸ್ನೇಹಿತರೆ, ಮನೆಯಲ್ಲಿ ಹಿರಿಯರಿಂದ ಇದಂತೂ ಬರುವಂಥ ಒಂದು ಹೆರಿಡಿಟರಿ ಮೆಕ್ಯಾನಿಸಮ್ ಆಗಿರೋದ್ರಿಂದ ಯಂಗ್ ಏಜ್ನಲ್ಲಿ ಕೂದಲು ಬಿಳಿ ಆಗಿಬಿಡುತ್ತವೆ ಅಥವಾ ಬಾಲ್ನೆಸ್ ಬರಲು ಸ್ಟಾರ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ಇವೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೋಡ್ಬೇಕಂತಂದ್ರೆ ನಾವು ನ್ಯೂಟ್ರಿಷಿಯನ್ ಡೆಫಿಷಿಯನ್ಸಿಯನ್ನು ನೀಗಿಸಬೇಕು. ಫಸ್ಟ್ ಆಫ್ ಆಲ್ ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಫುಡ್ನಲ್ಲಿ ವಿಟಮಿನ್ B12 ಇರಬೇಕು, ಆ್ಯಸ್ ವೆಲ್ ಆ್ಯಸ್ ಜಿಂಕ್ ಇರಬೇಕು. ವಿಟಮಿನ್ B12 ಆ್ಯಂಡ್ ಜಿಂಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹೇರ್ ಬಾಲ್ಡ್ನೆಸ್. ಇಂಥ ಫುಡ್ಗಳನ್ನ ತಿನ್ನುತ್ತಾ ಹೋಗಿ ಸ್ನೇಹಿತರೆ. ಹಾಗೆ ಇನ್ನೊಂದು ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂದರೆ ಐರನ್ ಇರುವಂಥ ಪದಾರ್ಥಗಳನ್ನ ತಿನ್ನಬೇಕು ಹೆಚ್ಚಾಗಿ. ಅಂತಂದರೆ ಕಬ್ಬಿನ ಜ್ಯೂಸ್ ಆಗಿರಬಹುದು, ಆ್ಯಸ್ ವೆಲ್ ಆ್ಯಸ್ ಬೀಟ್ರೂಟ್ ಆಗಿರಬಹುದು. ಇವುಗಳಿಂದ ಐರನ್ ಅಂಶ ಹೆಚ್ಚಾಗಿ ಸಂಗ್ರಹವಾಗಿರುವುದರಿಂದ ಅದು ನಮ್ಮ ಹೇರ್ ಬಾಲ್ಡ್ನೆಸ್ಸನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ. ನೋಡಿ, ಇಷ್ಟನ್ನು ಫಾಲೋ ಮಾಡಿ ನೋಡಿ ಸ್ನೇಹಿತರೆ. ಇದು ಖಂಡಿತವಾಗಿ ವರ್ಕ್ ಆಗೇ ಆಗುತ್ತೆ. ಇದು ಆಗಲಿಲ್ಲ ಅಂದರೆ ನನ್ನ ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋಕ್ಕಾಗಿ ವೇಟ್ ಮಾಡಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.